ಮೀನರಾಶಿಯವರನ್ನ ನೋಡಿದಾಗ ಏನನ್ಸುತ್ತೆ? ತುಂಬ ಸೈಲೆಂಟ್, ತುಂಬ ಒಳ್ಳೆಯವರು, ಯಾರ ತಂಟೆಗೋ ಹೋಗಲ್ಲ ಅಂತ ತಾನೇ? ಆದ್ರೆ ಒಂದು ನಿಮಿಷ ಆ ಶಾಂತ ಸ್ವಭಾವ ನೋಡಿ ಅವರ ಜೊತೆ ಆಟ ಆಡೋ ಯೋಚನೆನೂ ಮಾಡಬೇಡಿ. ಯಾಕೆಂದ್ರೆ ನೀವು ನೋಡ್ತಾ ಇರೋದು ಕೇವಲ ಒಂದು ಮುಖ ಅಷ್ಟೇ. ಆ ಮುಖದ ಹಿಂದೆ ಇನ್ನೊಂದು ಮುಖ ಇದೆ, ಅದು ನಿಮ್ಗೆ ಗೊತ್ತೇ ಇಲ್ಲ. ಅವರ ಆ ಮೌನದ ಹಿಂದೆ, ಆ ಮುಗ್ಧ ನಗುವಿನ ಒಳಗೆ ಒಂದು ಸೀಕ್ರೆಟ್ ಪವರ್ ಅಡಗಿದೆ. ಅದು ಎಂಥ ಪವರ್ ಅಂದ್ರೆ ಇಡೀ ಜಗತ್ತನ್ನೇ ಒಂದು ಕ್ಷಣ ಬೆಚ್ಚಿ ಬೀಳಿಸ್ಬೋದು. ನಿಜವಾಗ್ಲೂ ಆ ಸೀಕ್ರೆಟ್ ಏನು ಅಂತ ತಿಳ್ಕೋಬೇಕು ಅಲ್ವಾ? ಬನ್ನಿ, ಇವತ್ತು ಆ ರಹಸ್ಯದ ಬಾಗಿಲನ್ನ ನಾವೆಲ್ಲ ಸೇರಿ ಓಪನ್ ಮಾಡೋಣ. ಈ ಒಂದು ಲೈನ್ ಇದೆಯಲ್ಲ, ಇದು ಮೀನರಾಶಿಯವರ ಇಡೀ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ಮೇಲ್ನೋಡಕ್ಕೆ ಏಕ್ದಮ್ ಶಾಂತ ಸಮುದ್ರದ ಥರ ಇರ್ತಾರೆ. ಆದ್ರೆ ಅವರ ಮನಸ್ಸಿನ ಆಳಕ್ಕೆ ಇಳಿದಾಗ ಮಾತ್ರ ಗೊತ್ತಾಗೋದು ಅಲ್ಲಿ ಎಂಥ ದೊಡ್ಡ ಸುನಾಮಿಯನ್ನೇ ಎಬ್ಬಿಸೋ ಶಕ್ತಿ ಅಡಗಿದೆ ಅಂತ. ಹೌದು, ಮೀನರಾಶಿಯವರು ತುಂಬಾ ಎಮೋಷನಲ್. ಬೇರೆಯವರ ಕಷ್ಟ ನೋಡಿದ್ರೆ ತಕ್ಷಣ ಕರಗಿ ನೀರಾಗ್ಬಿಡ್ತಾರೆ. ಇದನ್ನೇ ತುಂಬಾ ಜನ ಅವರ ವೀಕ್ನೆಸ್ ಅಂತ ಅನ್ಕೋತಾರೆ. ಆದ್ರೆ ನಿಲ್ಲಿ, ನೀವು ಯಾವ್ದು ವೀಕ್ನೆಸ್ ಅನ್ಕೊಂಡಿದ್ದೀರೋ ಅದೇ ಅವರ ಅತಿದೊಡ್ಡ ಸೀಕ್ರೆಟ್ ಪವರ್. ಇದು ಕಥೆಯ ಆರಂಭ ಅಷ್ಟೇ, ಮುಂದೆ ಇದೆ ನೋಡಿ ಅಸಲಿ ಕಥೆ. ಹಾಗಾದ್ರೆ ರೆಡಿನಾ? ಬನ್ನಿ, ಅವರ ಆ ಸೈಲೆಂಟ್ ನೇಚರ್ ಹಿಂದಿರೋ ಅಸಲಿ ಸತ್ಯ ಏನು ಅಂತ ಒಂದೊಂದಾಗಿ ಡೀಪಾಗಿ ನೋಡೋಣ. ಒಂದೊಂದೇ ಸೀಕ್ರೆಟ್ ಈಗ ನಿಮ್ಮ ಕಣ್ಮುಂದೆ ಬಯಲಾಗುತ್ತೆ. ಮೊದಲು ಜ್ಯೋತಿಷ್ಯ ಏನ್ ಹೇಳುತ್ತೆ ನೋಡೋಣ. ರಾಶಿಚಕ್ರದಲ್ಲಿ ಮೀನರಾಶಿ ಅಂದ್ರೆ ಕೊನೆಯ ಮನೆ, ಅಂದ್ರೆ 12ನೇ ಮನೆ. ಇದರ ಅರ್ಥ ಉಳಿದ 11 ರಾಶಿಗಳ ಎಲ್ಲ ಅನುಭವ, ಜ್ಞಾನ ಇವರಲ್ಲಿರುತ್ತೆ. ಇವರ ಅಧಿಪತಿ ದೇವಗುರು ಬೃಹಸ್ಪತಿ. ಅದಕ್ಕೆ ಇವರು ಅಷ್ಟು ಜ್ಞಾನಿಗಳು ಮತ್ತೆ ತಾಳ್ಮೆವಂತರು. ಇವರ ತತ್ವ ನೀರು. ನೀರು ಹೇಗೆ ಯಾವುದೇ ಆಕಾರಕ್ಕೆ ಹೊಂದಿಕೊಳ್ಳುತ್ತೋ ಹಾಗೆ ಇವರ ಮನಸ್ಸು ಕೂಡ ತುಂಬ ಆಳವಾಗಿ ಎಲ್ಲವನ್ನೂ ಅರ್ಥ ಮಾಡಿಕೊಳ್ತೆ. ಇವರ ಚಿಹ್ನೆ ನೋಡಿ, 2 ಮೀನುಗಳು, ಒಂದು ಈ ಕಡೆ ಒಂದು ಆ ಕಡೆ ಮುಖ ಮಾಡಿದೆ. ಒಂದು ಈ ರಿಯಲ್ ವರ್ಲ್ಡ್, ಇನ್ನೊಂದು ಅವರ ಕನಸಿನ ಪ್ರಪಂಚ. ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋದ್ರಲ್ಲೇ ಇವರ ಜೀವನ ಸಾಗುತ್ತೆ. ಮೀನರಾಶಿಯವರ ಮೊದಲ ಮತ್ತು ಅತ್ಯಂತ ಪವರ್ಫುಲ್ ಆದ ಗುಪ್ತ ಶಕ್ತಿ ಅಂದ್ರೆ ಅವರ 6ನೇ ಇಂದ್ರಿಯ, ಅಂದ್ರೆ ಅವರ ಇಂಟ್ಯೂಷನ್. ಇದನ್ನೊಂದು ರೀತಿ ಅವರ ಸೂಪರ್ ಪವರ್ ಅಂತಾನೆ ಹೇಳಬಹುದು. ನೀವು ಅವರತ್ರ ಸುಮ್ಮನೆ ಮಾತಾಡ್ತಾ ನಿಂತ್ಕೊಂಡ್ರೆ ಸಾಕು, ನಿಮ್ಮ ಬಾಯ್ಲಿರೋ ಮಾತಿಗಿಂತ ನಿಮ್ಮ ಮನ್ಸಲ್ಲಿರೋ ಮಾತು ಅವ್ರಿಗೆ ಮೊದಲು ಕೇಳಿಸುತ್ತೆ. ಸುತ್ತಮುತ್ತ ಇರೋ ಪಾಸಿಟಿವ್ ಅಥವಾ ನೆಗೆಟಿವ್ ವೈಬ್ಸ್ನ ಇವರು ಒಂದು ಸ್ಪಾಂಜ್ ಥರ ಹೀರ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೇಳ್ತೀನಿ, ಇವರತ್ರ ಯಾವತ್ತೂ ಸುಳ್ಳು ಹೇಳಕ್ಕೆ ಹೋಗಲೇಬೇಡಿ. ಸಿಕ್ಕಿ ಬೀಳೋದು 100ಕ್ಕೆ 100% ಗ್ಯಾರಂಟಿ. ಅಂದಹಾಗೆ ಇವರ ಈ ಸಿಕ್ಸ್ತ್ ಸೆನ್ಸ್ ರಿಯಲ್ ಲೈಫಲ್ಲಿ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಸುಮ್ಮನೆ ಮುಖ ನೋಡಿ ಇವರು ಮೋಸ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಡ್ತಾರೆ. ಅಷ್ಟೇ ಅಲ್ಲ, ಮುಂದೇನೋ ಕೆಟ್ಟದ್ದಾಗುತ್ತೆ ಅಂದ್ರೆ ಅದು ಇವರಿಗೆ ಕನಸಿನ ಮೂಲಕ ಬಂದು ಸೂಚನೆ ಕೊಡುತ್ತೆ. ಜೊತೆಗೆ ಬೇರೆಯವರ ನೋವನ್ನು ನೋಡಿದ್ರೆ ಅದು ತಮಗೆ ಆದ ನೋವಿನ ಹಾಗೆ ಫೀಲ್ ಮಾಡ್ತಾರೆ. ಅದಕ್ಕೆ ಇವರಷ್ಟು ಅರ್ಥ ಮಾಡ್ಕೊಳ್ಳೋರು ಯಾರೂ ಇರಲ್ಲ. ಈಗ ಬರೋಣ ಮೀನರಾಶಿಯವರ 2ನೇ ಸೀಕ್ರೆಟ್ ವೆಪನ್ಗೆ. ಅದು ಅವರ ಕಲ್ಪನಾ ಶಕ್ತಿ. ಇದು ಸುಮ್ಮನೆ ಕೂತ್ಕೊಂಡು ಹಗಲುಗನ್ಸು ಕಾಣೋದಲ್ಲ, ಬದಲಿಗೆ ಆ ಕನಸನ್ನೇ ನಿಜ ಮಾಡುವ ಒಂದು ಪವರ್ಫುಲ್ ಅಸ್ತ್ರ. ಇದನ್ನೇ ಮ್ಯಾನಿಫೆಸ್ಟೇಷನ್ ಪವರ್ ಅಂತ ಕರೆಯೋದು. ಅವರು ಯಾವುದಾದ್ರೂ ಒಂದು ವಿಷಯವನ್ನ ತೀವ್ರವಾಗಿ ಬಯಸಿ ಅದನ್ನ ಮನಸ್ಸಿನಲ್ಲಿ ಚಿತ್ರಿಸ್ಕೊಂಡ್ರೆ ಸಾಕು, ಇಡೀ ಬ್ರಹ್ಮಾಂಡವೇ ಅದನ್ನ ನಿಜ ಮಾಡೋಕೆ ಅವರ ಜೊತೆ ನಿಲ್ಲುತ್ತೆ. ಅವರ ಆಲೋಚನೆಗೆ ವಾಸ್ತವವನ್ನ ಸೃಷ್ಟಿಸುವ ಶಕ್ತಿ ಇದೆ. ನೋಡಿ, ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಮೀನರಾಶಿಯವರು. ತರ್ಕಕ್ಕಿಂತ ಕಲ್ಪನೆ ಮುಖ್ಯ ಅಂತ ಹೇಳಿದ್ದೇ ಅವರು. ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಆಮಿರ್ ಖಾನ್ ಅಷ್ಟೇ ಯಾಕೆ, ನಮ್ಮ ಇನ್ಫೋಸಿಸ್ ಸಹ ಸಂಸ್ಥಾಪಕಿ ಸುಧಾಮೂರ್ತಿಯವರಂತಹ ಸಾಧಕರು ತಮ್ಮ ಕಲ್ಪನಾ ಶಕ್ತಿನೇ ಬಳಸಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದವರು. ಇಷ್ಟೆಲ್ಲ ಸಾಫ್ಟ್ ಆಗಿರೋ ಮೀನರಾಶಿಯವರಿಗೆ ಯಾರಾದ್ರೂ ಮೋಸ ಮಾಡಿದ್ರೆ ಅಥವಾ ಅವರ ತಾಳ್ಮೆಯ ಕಟ್ಟೆಯನ್ನೇ ಒಡೆದ್ಹಾಕಿದ್ರೆ ಆಗೇನಾಗುತ್ತೆ ಅಂತ ಊಹೆ ಇದೆಯಾ? ಅವರ ಮೌನದ ಹಿಂದಿರೋ ಆ ಇನ್ನೊಂದು ಮುಖವನ್ನ ನೋಡಕ್ಕೆ ನೀವು ರೆಡಿನಾ? ಇಲ್ಲಿ ನಿಜವಾದ ಶಕ್ತಿ ಶುರುವಾಗುತ್ತದೆ. ಮೀನರಾಶಿಯವರನ್ನು ಪದೇ ಪದೇ ನೋಯಿಸಿದರೆ ಅವರೊಳಗಿನ ಶಾಂತ ಸಮುದ್ರ ಇದೆಯಲ್ಲ, ಅದು ಸುನಾಮಿಯಾಗಿ ಬದಲಾಗುತ್ತದೆ. ಆಗ ಅವರ ಇನ್ನೊಂದು ರೂಪ ಅಂದ್ರೆ ಡೇಂಜರಸ್ ರೂಪ ಅನಾವರಣಗೊಳ್ಳುತ್ತದೆ. ನೋಡಿ, ಬೇರೆ ರಾಶಿಯವರಿಗೆ ಕೋಪ ಬಂದ್ರೆ ಕಿರ್ಚಾಡ್ತಾರೆ, ಜಗಳ ಮಾಡ್ತಾರೆ, ಸರಿ. ಆದರೆ ಮೀನರಾಶಿಯವರು ಹಾಗಲ್ಲ. ಅವರ ರಿವೆಂಜ್ ಕಂಪ್ಲೀಟ್ ಸೈಲೆಂಟ್. ಒಂದೇ ಒಂದು ಮಾತಾಡಲ್ಲ, ನಿಮ್ಮನ್ನ ಅವರ ಲೈಫ್ನಿಂದ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ಬಿಡ್ತಾರೆ. ಅಷ್ಟೇ ಅಲ್ಲ, ನೀವಿದ್ರಿ ಅನ್ನೋದನ್ನೇ ಮರೆತುಬಿಡ್ತಾರೆ. ಅವರ ಈ ಮೌನ ಪ್ರತಿಕಾರ ಇದೆಯಲ್ಲ, ಅದು ಯಾವುದೇ ದೊಡ್ಡ ಜಗಳಕ್ಕಿಂತ ಹೆಚ್ಚು ನೋವು ಕೊಡುತ್ತೆ. ಒಮ್ಮೆ ಅವರು ನಿಮ್ಮಿಂದ ದೂರ ಸರಿದ್ರೆ ಮುಗಿತು. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಮತ್ತೆ ಅವರ ಜೀವನದ ಬಾಗಿಲು ತೆರೆಯೋದೇ ಇಲ್ಲ. ಆ ಬಾಗಿಲು ಶಾಶ್ವತವಾಗಿ ಮುಚ್ಚೋಗುತ್ತೆ. ಇದರಲ್ಲಿ ಒಂದು ಆಧ್ಯಾತ್ಮಿಕ ಸತ್ಯ ಕೂಡ ಇದೆ. ಮೀನರಾಶಿಯವರನ್ನ ಯಾರು ನೋಯಿಸ್ತಾರೋ ಅವರಿಗೆ ಕರ್ಮ ಬಹಳ ಬೇಗನೆ ತಿರುಗೇಟು ಕೊಡುತ್ತೆ ಅನ್ನೋ ಬಲವಾದ ನಂಬಿಕೆ ಇದೆ.
ಯಾಕೆಂದ್ರೆ ಅವ್ರ ಮೇಲೆ ಯಾವಾಗ್ಲೂ ಒಂದು ದೈವಿಕ ಶಕ್ತಿಯ ರಕ್ಷಣೆ ಇರುತ್ತೆ. ಆದ್ರೆ ಇವರಿಗೆ ಇಷ್ಟೊಂದು ಪವರ್ ಎಲ್ಲಿಂದ ಬರುತ್ತೆ? ಈ ಪ್ರಶ್ನೆಗೆ ಜ್ಯೋತಿಷ್ಯ ಮತ್ತು ಪುರಾಣಗಳಲ್ಲಿ ಉತ್ತರ ಇದೆ. ಅದೇನು ಅಂತ ಮಾಡೋಣ ಬನ್ನಿ. ಇವರ ಪವರ್ಗೆ 3 ಮುಖ್ಯ ಕಾರಣಗಳಿವೆ. 1 ಗುರುಗ್ರಹ. ಜ್ಞಾನ, ತಾಳ್ಮೆ, ಆಧ್ಯಾತ್ಮಿಕ ಶಕ್ತಿ ಎಲ್ಲವೂ ಬರೋದೇ ಇಲ್ಲಿಂದ. 2 ಜಲತತ್ವ. ಇವರ ಆಳವಾದ ಭಾವನೆಗಳಿಗೆ ಯಾರ ಜೊತೆ ಬೇಕಾದ್ರೂ ಹೊಂದಿಕೊಳ್ಳುವ ಗುಣಕ್ಕೆ ಇದೇ ಕಾರಣ. 3ನೇದ್ದು ಮತ್ತು ಅತೀ ಮುಖ್ಯವಾಗಿ ಶ್ರೀಮನ್ನಾರಾಯಣನ ಮೊದಲ ಅವತಾರವಾದ ಮತ್ಸ್ಯಾವತಾರ. ಜಗತ್ತನ್ನು ಮಹಾಪ್ರಳಯದಿಂದ ಕಾಪಾಡಿದ ಅವತಾರ ಅದು. ಅಂತಹ ಒಂದು ದೈವಿಕ ರಕ್ಷಣೆ ಇವರಿಗೆ ಸದಾ ಇರುತ್ತೆ. ಹಾಗಾಗಿ ಇಲ್ಲಿಯವರೆಗೂ ನೀವು ಅವರ ಮೃದು ಸ್ವಭಾವ, ಕನಸು ಕಾಣುವ ಗುಣವನ್ನೇ ಅವರ ದೌರ್ಬಲ್ಯ ಅಂತ ಅನ್ಕೊಂಡಿದ್ರೆ ನಿಮ್ಮ ಆಲೋಚನೆಯನ್ನ ಬದಲಾಯಿಸಿಕೊಳ್ಳುವ ಸಮಯ ಬಂದಿದೆ. ಯಾಕಂದ್ರೆ ನೀವು ದೌರ್ಬಲ್ಯ ಅನ್ಕೊಂಡಿದ್ದೇ ಅವರ ಅತ್ಯಂತ ದೊಡ್ಡ ಶಕ್ತಿಯಾಗಿದೆ. ಮೀನರಾಶಿಯವರೇ, ಈ ಮಾತನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ. ನೀವು ನಿಮ್ಮನ್ನ ಯಾವತ್ತೂ ಸಾಮಾನ್ಯರು ಅಂತ ಅಂದ್ಕೋಬೇಡಿ. ನಿಮ್ಮೊಳಗೆ ಒಬ್ಬ ಕ್ರಾಂತಿಕಾರಿ ಅಡಗಿದ್ದಾನೆ. ನಿಮ್ಮ ಕಲ್ಪನೆಗೆ, ನಿಮ್ಮ ಕನಸುಗಳಿಗೆ ಅಪಾರವಾದ ಶಕ್ತಿ ಇದೆ. ಆ ಕನಸುಗಳನ್ನ ಕೇವಲ ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ಅದನ್ನ ವಾಸ್ತವದಲ್ಲಿ ಸಾಧಿಸಿ ತೋರಿಸುವ ಶಕ್ತಿ ನಿಮ್ಮಲ್ಲಿದೆ. ಅದನ್ನ ಬಳಸಿ. ಒಂದು ವಿಷಯ ನೆನಪಿಡಿ, ಮೀನರಾಶಿಯವರು ಜಗತ್ತನ್ನು ಬದಲಾಯಿಸೋಕೆ ಯುದ್ಧ ಮಾಡಲ್ಲ. ಅವರು ಸದ್ದಿಲ್ಲದೆ ತಮ್ಮ ಪ್ರೀತಿ, ಕರುಣೆ ಮತ್ತು ಜ್ಞಾನದಿಂದ ಒಂದು ಮೌನ ಕ್ರಾಂತಿ ಮಾಡ್ತಾರೆ. ಅವರು ತೋರಿಸೋ ದಾರಿದೆಯಲ್ಲ, ಅದು ಯಾವತ್ತಿಗೂ ಶಾಶ್ವತ. ಹಾಗಾದ್ರೆ ನಿಮ್ಮಲ್ಲಿ ಅಡಗಿರುವ ಆ ಗುಪ್ತ ಶಕ್ತಿಗಳನ್ನು ಅರಿತು ನಿಮ್ಮದೇ ಆದ ಒಂದು ಮೌನ ಕ್ರಾಂತಿಯನ್ನ ಆರಂಭಿಸಲು ನೀವು ಸಿದ್ಧರಾಗಿದ್ದೀರಾ? ನಿಮ್ಮ ಉತ್ತರವನ್ನು ನಮ್ಗೆ ಕಾಮೆಂಟ್ಸಲ್ಲಿ ಖಂಡಿತ ತಿಳಿಸಿ. ಈ ಮಾತುಗಳು ನಿಮ್ಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಪರಿಚಯದಲ್ಲಿರುವ ಎಲ್ಲ ಮೀನರಾಶಿಯ ಸ್ನೇಹಿತರಿಗೆ ಈ ವಿಡಿಯೋವನ್ನು ಕಳಿಸಲು ಮರೆಯಬೇಡಿ. ಅವರಿಗೂ ತಮ್ಮ ನಿಜವಾದ ಶಕ್ತಿ